ವಿಂಡ್ ಪವರ್ ಸಿಬ್ಬಂದಿಗಳ ದೌರ್ಜನ್ಯದಿಂದ ಬೇಸತ್ತ ರೈತನೊಬ್ಬ ಹೈಟೆನ್ಷನ್ ವಿದ್ಯುತ್ ಕಂಬ ಏರಿ ಕುಳಿತ ಘಟನೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಹುಣಸಿಹಾಳ ಗ್ರಾಮದಲ್ಲಿ ನಡೆದಿದೆ. ಯಾವುದೇ ನೋಟಿಸ್ ಇಲ್ಲದೆ ಕಂಪನಿಯವರು ಕಂಬ ಹಾಕುತ್ತಿದ್ದಾರೆ ಎಂದು ಗ್ರಾಮದ ನಾಗರಾಜಗೊಂದಿ ಎಂಬ ರೈತ ನೆತ್ತಿ ಸುಡುವ ಬಿಸಿಲಿನ ನಡುವೆಯೂ ಜೀವದ ಹಂಗನ್ನು ಲೆಕ್ಕಿಸದೆ ಹೈಟೆನ್ಷನ್ ವಿದ್ಯುತ್ ಕಂಬ ಏರಿ ಏಕಾಂಗಿಯಾಗಿ ಕಂಪನಿ ವಿರುದ್ಧ ಪ್ರತಿಭಟಿಸಿದ್ದಾರೆ. ವಿಂಡ್ ಪವರ್ ಸಿಬ್ಬಂದಿ ವಿದ್ಯುತ್ ವೈರ್ ಕನೆಕ್ಷನ್ ನೀಡುವ ಸಂದರ್ಭದಲ್ಲಿ ಇವರ ಜಮೀನಿನಲ್ಲಿ ಟ್ರ್ಯಾಕ್ಟರ್ ಓಡಿಸಿ ಶೇಂಗಾ ಬೆಳೆ ಹಾಳು ಮಾಡಿರುವುದು ಕಂಡು ಬಂದಿತ್ತು. ಇದರಿಂದ ಆಕ್ರೋಶಗೊಂಡ ರೈತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ವಿಷಯ ತಿಳಿದು ರೈತ ನಾಗರಾಜ ಅವರ ಹೊಲಕ್ಕೆ ಜೆಡಿಎಸ್ ಜಿಲ್ಲಾ ವಕ್ತಾರರಾದ ಮಲ್ಲನಗೌಡರ ಕೋನಗೌಡರ ಭೇಟಿ ನೀಡಿದ್ದಾರೆ. ಪವರ್ ಗ್ರಿಡ್ ಕಂಪನಿಯವರು ರೈತ ನಾಗರಾಜ ಅವರ ಶೇಂಗಾ ಬೆಳೆ ನಾಶ ಮಾಡಿದ್ದು, ಇದಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಹೈಟೆನ್ಷನ್ ಟವರ್ನ ಏರಿ ಪ್ರತಿಭಟನೆ ಮಾಡಿದ ರೈತ ನಾಗರಾಜ ಹಾಗೂ ಇತರ 5 ಜನರಿಗೆ ಪೊಲೀಸ್ ನೋಟಿಸ್ ನೀಡಿರುವುದು ಖಂಡನೀಯ ಎಂದರು. ಇನ್ನು ಹೃದಯ ಸಮಸ್ಯೆಯಿಂದ ಬಳಲುತ್ತಿರುವ ನಾಗರಾಜ್ ಗೊಂದಿಯವರ ಆರೋಗ್ಯದ ಬಗ್ಗೆ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು, ಇಲ್ಲಿಯವರೆಗೆ ಆ ರೈತರಿಗೆ ₹1 ಪರಿಹಾರ ನೀಡಿಲ್ಲ. ಪರಿಹಾರ ಕೇಳಿದರೆ ಪೊಲೀಸ್ ಮುಖಾಂತರ ಕೇಸನ್ನು ದಾಖಲಿಸುವುದು. ಪೊಲೀಸ್ ಎಂದರೆ ಜನಸ್ನೇಹಿಯಾಗಿರಬೇಕು. ನಷ್ಟಕ್ಕೆ ಒಳಗಾದ ರೈತನಿಗೆ ಆದಷ್ಟು ಬೇಗ ಪರಿಹಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿಯವರಿಗೆ ಆಗ್ರಹಿಸಿದರು. ಜ್ಞಾನಪ್ಪ ಎಚ್ ದ್ಯಾವಣ್ಣವರ್, ಕರ್ನಾಟಕ ರಾಜ್ಯ ವರದಿಗಾರರು, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ನಾನು ವಿಶೇಷವಾಗಿ ಈ ಪವರ್ ಗ್ರಿಡ್ಡಿನ ಒಂದು ತೊಂದರೆಯಿಂದ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ತೊಂದರೆಯನ್ನು ಇಲ್ಲಿ ನನ್ನ ಪಕ್ಕದ ಗ್ರಾಮ ಹುಣಸಿಹಾಳ ಗ್ರಾಮದಲ್ಲಿ ನನ್ನ ಸಹೋದರ ನಾಗರಾಜ್ ಗೊಂದಿಯವರ 2 ಎಕರೆ ಜಮೀನಿನಲ್ಲಿ ಈ ಪವರ್ ಗ್ರಿಡ್ನವ್ರು ಮಾಡಿರ್ತಕ್ಕಂಥ ಅವಾಂತರವನ್ನು ನಾನು ಇವತ್ತು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಪವರ್ ಗ್ರಿಡ್ ಇರ್ಬೋದು, ವಿಂಡ್ ಪವರ್ ಇರ್ಬೋದು, ಸೋಲಾರ್ ಇರ್ಬೋದು, ಇನ್ನೊಂದು ಯಾವುದೋ ಇರ್ಬೋದು. ಇವತ್ತು ನೀವು ಯಾವುದೇ ಕಂಪನಿಗಳು ರೈತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡೋದು ಒಳ್ಳೆಯದಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಒಂಥರ ಗೂಂಡಾಗಿರಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ, ನಾವು ಭಾರತದ ಸಂವಿಧಾನದಡಿಯಲ್ಲಿ ನಮಗೆ ಅನ್ವಯ ಆಗುತ್ತೋ ಇಲ್ಲೋ ಅಂತಕ್ಕಂಥ ಅನುಮಾನ. ಅದು ವಿಶೇಷವಾಗಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರು ಸದನದಲ್ಲಿ ಯಾವುದೋ ಒಬ್ಬ ಶಾಸಕರು ಸಂಬಂಧ ವಿರೋಧ ವಿಷಯವನ್ನ ರೈಸ್ ಮಾಡಿದ್ರೆ ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳಿ ನೀವೇನು ಸದನದಲ್ಲಿ ರೈಸ್ ಮಾಡ್ತೀರಿ. ಇವತ್ತು ನನ್ನ ಕ್ಷೇತ್ರದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ರೈತರಿಗೆ ಆಗ್ತಕ್ಕಂಥ ತೊಂದರೆಯನ್ನ ಯಾಕೆ ಪಾಯಿಂಟ್ ಆಫ್ ಆರ್ಡರ್ ಮಾತಾಡ್ತಾ ಇಲ್ಲ ತಾವು, ಅಥವಾ ತಮ್ಮ ಗಮನಕ್ಕಿಲ್ಲ? ಇವತ್ತು 2 ಎಕರೆ ಭೂಮಿ ಕಾಣ್ತಾ ಇದೆ. ಅದು ಪಾಪ ಎಷ್ಟು ಕಷ್ಟಪಟ್ಟಿದ್ದಾನೆ. 2 ಎಕರೆ ಭೂಮಿಯಲ್ಲಿ ಏನಿವರು ಪವರ್ ಗ್ರಿಡ್ನವರು, ಆ ರೈತ ನಾಗರಾಜ್ ಗೊಂದಿ ಅಂತಕ್ಕಂಥ ರೈತ ಬಹಳ ಒಂದು 25ರಿಂದ ಒಳಗಿರ್ತಕ್ಕಂಥ ಒಬ್ಬ ಸಹೋದರ, ಅವನಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂದರೂ ಕೂಡ ಇವತ್ತು ಸೂಕ್ತ ಪರಿಹಾರ ಕೊಡಿ, ನಿಮ್ಗೆ ಯಾವುದೂ ತೊಂದರೆ ಮಾಡೋದಿಲ್ಲ ನಾವಂದ್ರೆ. ಪರಿಹಾರ ಕೇಳಿದ್ರೆ ಪೊಲೀಸ್ನವ್ರನ್ನ ಬಿಟ್ಟು ಕೇಸ್ ಹಾಕ್ಸೋದು, ಎದುರಿಸೋದು, ಇದು ಭಾಳ ದಿವಸ ನಡೆಯೋದಿಲ್ಲ. ನಾನು ಪೊಲೀಸ್ನವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ, ದಯಮಾಡಿ ನೀವು ಇಂಥ ದುಂಡಾವರ್ತನೆಯನ್ನು ಮಾಡಬೇಡಿ ರೈತರ ಮೇಲೆ. ನೀವು ಕೂಡ ಒಬ್ಬ ರೈತರ ಮಕ್ಕಳಾಗಿ ಇವತ್ತು ನೌಕರಿಯನ್ನು ಪಡೆದಿದ್ದೀರಿ. ನೀವು ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಅಂದರೆ ರೈತರ ಮಕ್ಕಳಾಗಿ. ಆದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಆ ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತು ಸುಮಾರು 5-6 ರೈತರ ಮೇಲೆ ನೀವು ಪೊಲೀಸ್ ನೋಟಿಸನ್ನು ಕೊಡ್ತೀರಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರೈತರು ಯಾಕೆ ಪ್ರಶ್ನೆ ಮಾಡಬಾರ್ದು ನಿಮ್ಮನ್ನ? ಸನ್ಮಾನ್ಯ ಶಾಸಕರೇ, ನೀವೆಲ್ಲಿದ್ದೀರಿ? ಸರಿಯಾಗಿ ಸೂಕ್ತ ನಿರ್ದೇಶನ ನೀಡಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ಸೂಕ್ತ ನಿರ್ದೇಶನ ನೀಡಬೇಕಾಗುತ್ತೆ. ಯಾಕಂದ್ರೆ ರೈತರಿಗೆ ಪರಿಹಾರ ಕೇಳಿದ್ರೆ ನೀವು ಪೊಲೀಸರನ್ನ ಬಿಟ್ಟು ನೋಟಿಸ್ ಕೊಟ್ಟು ಅವರನ್ನು ಒಳಗೆ ಹಾಕೊಂಡೋಗಿ ಏನು ಬಡಿತೀನಿ, ಹೊಡಿತೀನಿ, ಇನ್ನೊಂದು ಮಾಡ್ತೀನಿ, ಸುಳ್ಳು ಕೇಸ್ ಹಾಕ್ತೀನಿ, ಇದು ಪ್ರಜಾಪ್ರಭುತ್ವಕ್ಕೆ ಪೂರಕ ಅಲ್ಲ. ಸನ್ಮಾನ್ಯ ಶಾಸಕರೇ, ದಯಮಾಡಿ ತಾವು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಇಲ್ಲದಿದ್ರೆ ಕ್ಷೇತ್ರದ ಜನತೆ ನಿಮ್ಮಲ್ಲಿಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆಗೆ ಚ್ಯುತಿ ಬರ್ತಕ್ಕಂಥ ಕಾಲ ಇದಾಗಿದೆ.